ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ವಿತ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಇವತ್ತು ಒಂದು ಬಹಳ ಸೀರಿಯಸ್ ಒಂದು ಗಂಭೀರವಾದಂಥ ವಿಷಯವನ್ನು ಚರ್ಚೆ ಮಾಡ್ತಾ ಹೋಗೋಣ. ಅದು ಕನ್ನಡದ ಕೊಲೆಗಡಕ KPSC ಅಂತ. ಯಾಕೆ ನಾನು ಈ ಒಂದು ಶೀರ್ಷಿಕೆ ಕೊಟ್ಟಿದ್ದೀನಿ ಅಂತಂದರೆ, ನೋಡಿ, ಭಾಳ ಖಾರವಾಗಿರ್ಬೋದು ಖಂಡಿತ. ಯಾಕಂದರೆ ಏನೋ ಒಂದು KPSC ಅನ್ನುವಂಥ ಸಂಸ್ಥೆ ಇದೆಯಲ್ಲ, ಅದು ಸಂವಿಧಾನಿಕ ಸಂಸ್ಥೆ ಇದೆಯಲ್ಲ, ಅದು ಇತ್ತೀಚೆಗೆ ನಡೆದಂಥ ಏನು KS ಪರೀಕ್ಷೆಯಲ್ಲಿ ಕನ್ನಡದ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅಥವಾ ಸ್ಪರ್ಧಾರ್ಥಿಗಳಿಗೆ ಏನಂತಂದರೆ ಇದು ಒಂದು ದೊಡ್ಡ ಅನ್ಯಾಯ ಮಾಡಿದೆ. ಹಾಗಾಗಿ ನಾನು ಈ ಒಂದು ಶೀರ್ಷಿಕೆ ಕೊಟ್ಟಿದ್ದೀನಿ, ಕನ್ನಡದ ಕೊಲೆಗಡಕ KPSC ಅಂತ ಅಲ್ವಾ. ನೋಡಿ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವಂತೆ KPSC ನಡೆಸಿರುವಂಥ ಒಂದು KS ಎಕ್ಸಾಮಲ್ಲಿ 100 ಪ್ರಶ್ನೆಗಳಿತ್ತು. ಆ 100 ಪ್ರಶ್ನೆಗಳಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಪ್ರಶ್ನೆಗಳೇನಂತಂದರೆ ಏನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಆಗಿದೆಯಲ್ಲ, ಅಲ್ಲಿ ಸಾಕಷ್ಟು ಒಂದು ಮಿಸ್ಟೇಕ್ಗಳನ್ನು ಮಾಡಿರುವಂಥದ್ದು. ಸೊ ಹಾಗಾಗಿ ಏನೋ ಒಂದು ನೋಡಿ, ಇದೊಂದು ದೊಡ್ಡ ಸಂಸ್ಥೆ ಆಗಿದ್ರೂ ಕೂಡ ಸರಿಯಾಗಿ ಅಂದರೆ ನಮ್ಮ ರಾಜ್ಯದಲ್ಲಿ ಅಥವಾ ಯಾರು ಸರಿಯಾದಂಥ ಕನ್ನಡದ ಅನುವಾದಕರಿಲ್ವಾ, ಯಾಕೆ ಈ ಪ್ರಶ್ನೆ ಬಂದು ಯಾಕೆ ಒಂದು ಈ ತಪ್ಪು ಮಾಡಿದ್ರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಮಾಡಿರೋಂಥ ಈ ಒಂದು ಸಣ್ಣ ತಪ್ಪನ್ನು ಅದಿದ್ರೂ ಕೂಡ ಅನಿಸಿದ್ರು ಕೂಡ ನಿಮಗೆ ಇದರಿಂದ ಸಾಕಷ್ಟು ಗ್ರಾಮೀಣ ಅಭ್ಯರ್ಥಿಗಳಿಗೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಸಾಕಷ್ಟು ಒಂದು ಅನ್ಯಾಯ ಆಗಿದೆ. ಹಾಗಾಗಿ ಇದೊಂದು ದೊಡ್ಡ KPSC ಮಾಡಿರುವಂಥ ಒಂದು ಮೋಸ, ಅನ್ಯಾಯ ಅಂತ ಕರಿಬೋದು. ಸೊ ಏನೋ UPSC ಇದೆಯಪ್ಪ, ಅದು ಒಂದು ಅಂದರೆ ರಾಷ್ಟ್ರ ಮಟ್ಟದ ಒಂದು ಎಕ್ಸಾಮ್ ಪರೀಕ್ಷೆ ಇರುತ್ತೆ. ಸೊ ಅಲ್ಲಿ ಹಲವಾರು ಭಾಷೆಗಳಿರೋದ್ರಿಂದ ಅದು ಇಂಗ್ಲೀಷಲ್ಲಿ ನೀವು ಪ್ರಾಧಾನ್ಯತೆ ಕೊಟ್ಟರೆ ಸರಿ. ಆದರೆ KPSC ಅನ್ನುವಂಥದ್ದು ಕನ್ನಡದಲ್ಲೇ ಕನ್ನಡ ಮಂಡಳಿರುವಂಥ ಒಂದು ಸಂಸ್ಥೆಯಾಗಿದ್ದು, ಹಾಗಾಗಿ ನೀವು ಪ್ರಾಧಾನ್ಯತೆ ಕೊಡಬೇಕಾಗಿರೋದು ಕನ್ನಡದ ವಿದ್ಯಾರ್ಥಿಗಳಿಗೆ, ಕನ್ನಡ ಮಾಧ್ಯಮದ ಒಂದು ಸ್ಪರ್ಧಾರ್ಥಿಗಳಿಗೆ ವಿನ ಇಂಗ್ಲೀಷ್ಗಲ್ಲ ಅಲ್ವಲ್ಲ. ಸೊ ಹಾಗಾಗಿ ಏನಂತಂದರೆ ನೋಡಿ, ದುರಂತ ನೋಡಿ, ಈ ಪ್ರಶ್ನೆ ಪತ್ರಿಕೆಯ ಮೊದಲ ಪುಟದಲ್ಲಿ ನಮಗೆ ನೋಡಿ ಪ್ರಶ್ನೆ ಪುಸ್ತಿಕೆ ಅಂತ ಯಾವ ಭಾಷೆ ಅಂತ ಗೊತ್ತಾಗ್ತಲ್ಲ ನಮಗೆ ಅಲ್ವಾ. ಸೊ ಇದು ಒಂದು ಕನ್ನಡದ ಅನುವಾದ ಮಾಡಿರುವಂಥ ಒಂದು KPSC ಪತ್ರಿಕೆ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಬೌಟ್ ದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ. ಅಂದರೆ ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅನ್ನೋದು ಇಲ್ಲಿ ಸರಿಯಾದ ಅನುವಾದ ಆಗಿದೆ. ಇವರು ಮಾಡ್ತಾರೆ, ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ. ನೋಡಿ, ಅಂದರೆ ಇಲ್ಲಿ ಯಾರು ಇಂಗ್ಲೀಷ್ ಮಾಧ್ಯಮದ ಅಭ್ಯರ್ಥಿಗೆ ಒಂದು ಸರಿಯಾದ ಒಂದು ಉತ್ತರ ಬೇರೆ ಆಗುತ್ತೆ, ಅದೇ ರೀತಿ ಕನ್ನಡ ಮಾಧ್ಯಮದ ಒಂದು ವಿದ್ಯಾರ್ಥಿಗೆ ಅಥವಾ ಅಭ್ಯರ್ಥಿಗೆ ಬೇರೆ ಉತ್ತರ ಆಗುತ್ತೆ. ಸೊ ಏನಿದು ಒಂಥರ ನಾನ್ಸೆನ್ಸ್ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ನೋಡಿ, ಇನ್ನೊಂದು ನೋಡಿ, ಇಲ್ಲಿ ರಾಜ್ಯಾಂಗ ರಚನಾ ಸಭೆಯ ಈ ಕೆಳಗಿನ ಯಾವ ಸಮಿತಿಗಳಿಗಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಅಂತ ಕೇಳಿದ್ದಾರೆ. ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟೀಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದ್ರೆ ಗೊತ್ತು ನಮಗೆ, ಅದು ಸಂವಿಧಾನ ರಚನಾ ಸಭೆ. ಈ ರಾಜ್ಯಾಂಗ ರಚನಾ ಸಭೆ ಎಲ್ತಂದ್ರೆ ಗೊತ್ತಿಲ್ಲ KPSC ಅವರು ಅಲ್ವಾ. ಅದೇ ರೀತಿ ಇನ್ನೊಂದು ನೋಡ್ತಾ ಹೋಗಿ, ಇಲ್ಲಿ ಇಯರ್ ಆಫ್ ಜನರಲ್ ಎಲೆಕ್ಷನ್ ಟು ದ ಸ್ಟೇಟ್ ಅಸೆಂಬ್ಲಿ ಅಂತ ಕೇಳಿದ್ದಾರೆ. ಅಂದ್ರೆ ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ಸಾರ್ವತ್ರಿಕ ರಾಜ್ಯ ವಿಧಾನಸಭೆಯ ಚುನಾವಣಾ ವರ್ಷ ಅಂತ ಆಗುತ್ತೆ. ಇದು ಇವ್ರೇನಂದ್ರೆ ರಾಜ್ಯಸಭೆಯ ಸಾರ್ವತ್ರಿಕ ಚುನಾವಣಾ ವರ್ಷ ಅಂತ ಅಲ್ಲ ಸ್ವಾಮಿಗಳೇ. ರಾಜ್ಯಸಭೆ ಅನ್ನುವಂಥದ್ದು ಅದು ನಮಗೆ ಸಂಸತ್ತಿನಲ್ಲಿ ಬರುವಂಥ 2 ಸದನಗಳು, ಒಂದು ರಾಜ್ಯಸಭಾ ಅಂತ ಇದೆ, ಲೋಕಸಭೆ ಇದೆ. ನಮಗೆ ರಾಜ್ಯಗಳಲ್ಲಿ ವಿಧಾನಸಭೆ ಇದೆ, ವಿಧಾನ ಪರಿಷತ್ ಇದೆ ಅಲ್ವಾ. ಸೊ ಹಾಗಾಗಿ ಈ ಥರ ಮಿಸ್ಟೇಕ್ ಮಾಡಿದರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಎಲ್ಲಿಗೆ ಹೋಗ್ಬೇಕಂತ ನೀವೇ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಸೊ ಅದೇ ರೀತಿ ಇಲ್ಲೊಂದು ನೋಡ್ತಾ ಹೋಗ್ರಿ, ಇಲ್ಲಿ ನೋಡಿ, ಬರೀ ಭಾಷೆ ಅಲ್ಲ, ಈವನ್ ಇವರಿಗೆ ನಂಬರ್ ಒಂದು ಸಂಖ್ಯೆಗಳಲ್ಲೂ ಕೂಡ ಇವರಿಗೆ ಮಿಸ್ಟೇಕ್ ಮಾಡುವಂಥದ್ದು ಇದು ಎಂಥ ದುರಂತ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ದ ಪರ್ಮನೆಂಟ್ ಲೋಕ್ ಅದಾಲತ್ ವೇರ್ ಸೆಟ್ ಆಫ್ ಆಫ್ಟರ್ ದ ಲೋಕ್ ಅದಾಲತ್ ಆಕ್ಟ್ ಆಫ್ 2002 ಅಂತಿದೆ. ಕನ್ನಡದಲ್ಲಿ ಬಂದರೆ ಲೋಕ್ ಅದಾಲತ್ ಅಧಿನಿಯಮ 2022 ಅಂತೆ. ಅಂದರೆ ಇಂಗ್ಲೀಷ್ ಒಂದು ಭಾಷೆಯಲ್ಲಿ 2002 ಆದರೆ ಕನ್ನಡ ಭಾಷೆಯಲ್ಲಿ 2022 ಆಗುತ್ತೆ. ಏನು ಭಾಷಾಂತರ ಅಂತ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗೇನೆ ನೋಡಿ, ಸೊ ಹಾಗಾಗಿ ಈ ಒಂದು ವಿಷಯ ಇದೆಯಲ್ಲ, ಏನು ಒಂದು KPSC ಈ ಒಂದು ಕನ್ನಡಕ್ಕೆ ಮಾಡಿರುವಂಥ ಕನ್ನಡ ಅಭ್ಯರ್ಥಿಗೆ ಮಾಡಿರುವಂಥ ಮೋಸ ಇದೆಯಲ್ಲ, ಇದನ್ನ ಸಾಕಷ್ಟು ಜನ ಒಂದು ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸ್ವಾಮಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ವಿಶೇಷವಾಗಿ ಕನ್ನಡ ಪ್ರಾಧಿಕಾರ ಕೂಡ ಏನಂತಂದ್ರೆ KPSCಗೆ ನೋಟಿಸ್ ಮುಖಾಂತರ ಕೇಳ್ತಾ ಇದೆ. ಜೊತೆಗೆ ಹಲವಾರು ಪತ್ರಿಕೆಗಳು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇದನ್ನ ವಿಶೇಷವಾಗಿ ನಾವೇನು ಸ್ಪರ್ಧಾರ್ಥಿಗಳಿದೀವಲ್ಲ, ಇದು ನಾವು ಒಂದು ದೊಡ್ಡ ಸಮಸ್ಯೆ ನಮಗೆ ಆಕ್ಚುಲಿ. ಹಾಗಾಗಿ ಅಂದ್ರೆ ಇದನ್ನ ನಾವು ದೊಡ್ಡ ಮಟ್ಟದಲ್ಲಿ ರೈಸ್ ಮಾಡಿಕೊಂಡು KPSC ಈ ಒಂದು ಅನ್ಯಾಯ ಇದೆಯಲ್ಲ ಅದನ್ನ ಬಹಳ ಬಲಿಷ್ಠವಾಗಿ ಖಂಡಿಸಬೇಕಾದಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯ ಪ್ರತಿಯೊಬ್ಬ ಕನ್ನಡಿಗನ ಒಂದು ಹಕ್ಕಂತ, ಒಂದು ಕರ್ತವ್ಯ ಅಂತ ಹೇಳ್ಬೋದು ನಾವು ಅಲ್ವಾ. ಹಾಗೇನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಒಂದು ರಾಜಕೀಯ ಎಂಟ್ರಿಯನ್ನು ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅವರಲ್ಲಿ ಒಂದು ನಾವು ದಯವಿಟ್ಟು ಒಂದು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ಸೊ ದಯವಿಟ್ಟು ಈ ಒಂದು ಏನು KPSC ಮಾಡಿರುವಂಥ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆಯಲ್ಲ, ಸೊ ಹಾಗಾಗಿ ಅದನ್ನು ನೀವು ಮತ್ತೆ ಮರುಪರೀಕ್ಷೆ ಮಾಡೋದ್ರ ಮುಖಾಂತರ ಆ ಒಂದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅಥವಾ ಗ್ರಾಮೀಣ ಮಟ್ಟದ ಅಭ್ಯರ್ಥಿಗಳಿಗೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕಂತ ನಿಮ್ಮ ಕರ್ತವ್ಯ. ಇದೊಂದು ನಮ್ಮ ಒಂದು ಮನವಿ ಅಂತ ಅನ್ಕೊಳ್ಳಿ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಪರೀಕ್ಷೆಯನ್ನು ಮತ್ತೆ ಮರುಪರೀಕ್ಷೆ ಮಾಡಿ ಕನ್ನಡದ ಮಾಧ್ಯಮದ ಅಭ್ಯರ್ಥಿಗಳಿಗೆ ನೀವು ನ್ಯಾಯವನ್ನು ಒದಗಿಸ್ಕೊಡಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಜೊತೆಗೇನೆ ನೋಡಿ,
ಹಾಗಾಗಿ ಏನೋ ನಮಗೆ ಕನ್ನಡಕ್ಕಾಗಿ ಕನ್ನಡ ಮಣ್ಣಿಗಾಗಿ ಒಂದು ಗೋಕಾಕ್ ಚಳವಳಿ ಆಯಿತು. ಅದೇ ರೀತಿ ನಾವು ಈ KPSCಯ ಒಂದು ಏನು ಕನ್ನಡ ಮಾಧ್ಯಮ ಒಂದು ಅನ್ಯಾಯ ಆಗಿದೆಯಲ್ಲ, ಹಾಗಾಗಿ ಅದೇ ಥರ ಒಂದು ಈ ಕನ್ನಡ ಭಾಷೆಯ ಒಂದು ಕಗ್ಗೊಲೆ ಮಾಡಿದೆ. ಹಾಗಾಗಿ ನಾವೆಲ್ಲ ಸ್ಪರ್ಧಾರ್ಥಿಗಳು, ಎಲ್ಲ ಕನ್ನಡಿಗರು ಕೂಡ ಆ್ಯಕ್ಚುಲಿ ಈ ಒಂದು KPSCಯ ಈ ಒಂದು ಮೋಸಕ್ಕೆ ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಉತ್ತರದ ಮುಖಾಂತರ ಒಂದು ಮಾಡಬೇಕಾದಂತೂ ಪ್ರತಿಯೊಬ್ಬರ ಒಂದು ಕರ್ತವ್ಯ ಆಗಿದೆ. ಹಾಗಾಗಿ ಏನು ಈ ಹೋರಾಟಗಳಾಗ್ತಾ ಇದೆಯಲ್ಲ, ಈ ಥರದ ವಿಷಯಗಳಿಗೆ ದಯವಿಟ್ಟು ಯಾರು ಕೂಡ ನೀವು ಅಂದರೆ ಮನೆಯಲ್ಲಿ ಕೂತ್ಕೊಂಡೆ ಬರೀ ಕಾಮೆಂಟ್ ಮುಖಾಂತರ ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಬೀದಿಗಿಳಿದು KPSCಯ ಒಂದು ಹೋರಾಟ ಮಾಡುವಂಥದ್ದು ಪ್ರತಿಯೊಬ್ಬ ಕರ್ತವ್ಯ ಆಗಿದೆ. ಹಾಗಾಗಿ ನಮ್ಮ ಸಪೋರ್ಟ್ ಕೂಡ ಖಂಡಿತ ಇದಕ್ಕೆ ಇದ್ದೇ ಇರುತ್ತೆ. ಹಾಗೆ ನೋಡಿ, ಏನು ಇವತ್ತು ಸಂಜೆ 5 ಗಂಟೆಗೆ ವಿಶೇಷವಾಗಿ ಏನಂದರೆ ಒಂದು ಟ್ವಿಟರ್ ಮುಖಾಂತರ KPSCಯ ಈ ಒಂದು ಅನ್ಯಾಯವನ್ನು ಪ್ರತಿಭಟಿಸ್ತಾ ಇದ್ದಾರೆ. ಹಾಗಾಗಿ ಏನು ಈ ಒಂದು ಅಕ್ಸಾನ್ ಅಂತ ಸಂಘಟನೆ ಇದೆಯಲ್ಲ, ವಿಶೇಷವಾಗಿ ಕಾಂತಕುಮಾರ್ ಸರ್ ಇರ್ಬೋದು, ಅವರೇನೆಂದರೆ ಈ KPSCಯ ನಡೆದಂಥ ಭ್ರಷ್ಟಾಚಾರಗಳ ಬಗ್ಗೆ ಸಾಕಷ್ಟು ಒಂದು ವರ್ಷಗಳಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಸಂಘಟನೆಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಅವಾಗ ಮಾತ್ರನೇ ಆ್ಯಕ್ಚುಲಿ ಈ ಥರದ ಒಂದು ಅನ್ಯಾಯವನ್ನು ತಡೆಗಟ್ಟಕ್ಕೆ ನಾವು ಸಾಧ್ಯ ಆಗುತ್ತೆ. ಜೊತೆಗೆ ಕುವೆಂಪು ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದು ಗೋವರ್ಧನಗಿರಿ ದಾರಿಯಾಗುತ್ತದೆ ಅಂತ. ನೋಡಿ, ಎಂಥ ಒಂದು ಅದ್ಭುತ ವಾಕ್ಯ ಅಲ್ವಾ. ಹಾಗಾಗಿ ಯಾರು ಕೂಡ ಇದನ್ನು ನೆಗ್ಲಿಜೆನ್ಸಿ ಅನ್ಕೊಳ್ಳಾರದೆ ಪ್ರತಿಯೊಬ್ಬರು ಕೂಡ ಈ ಒಂದು ಅನ್ಯಾಯವನ್ನು ಪ್ರತಿಭಟಿಸಬೇಕಾದಂಥ ನಮ್ಮ ಕರ್ತವ್ಯ ಅಂತ ಹೇಳ್ಬೋದು. ಜೊತೆಗೆ ನೋಡಿ, 2023ಕ್ಕೆ ಏನಂದರೆ ನಾವು ನಮ್ಮ ಕರ್ನಾಟಕ ರಾಜ್ಯ ನಾಮಕರಣಗೊಂಡು 50 ವರ್ಷ ಆಗಿ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತೇಳಿ ಕರ್ನಾಟಕ ಸಂಭ್ರಮ 50ರಲ್ಲಿ ಇದ್ದೀವಿ. ಆದರೆ KPSC ಅನ್ನುವಂಥ ಒಂದು ಏನು ಸಂವಿಧಾನಿಕ ಸಂಸ್ಥೆ ಅಥವಾ ಸರ್ಕಾರ ಏನಂತಂದರೆ ಇದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅಥವಾ ಕನ್ನಡ ಮಾಧ್ಯಮದ ಸ್ಪರ್ಧಾರ್ಥಿಗಳಿಗೆ ದೊಡ್ಡ ಅನ್ಯಾಯ ಮಾಡಿದೆ. ಹಾಗಾಗಿ ಏನು ಒಂದು ಈ ಟ್ವಿಟರ್ ಅಭಿಯಾನ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ, ಜೊತೆಗೆ ಏನು ಹೋರಾಟ ಮಾಡ್ತಾ ಇದ್ರಲ್ಲ, ಹಾಗಾಗಿ ದಯವಿಟ್ಟು ಎಲ್ಲೇ ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಸಪೋರ್ಟನ್ನು ಕೊಡುವಂಥದ್ದು ನಮ್ಮ ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಕನ್ನಡ ಸ್ಪರ್ಧಾರ್ಥಿಯ ಒಂದು ಮುಖ್ಯ ಕರ್ತವ್ಯ ಅಂತ ಹೇಳ್ಬೋದು. ಓಕೆನಾ. ಹಾಗಾಗಿ ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ದಿಸ್ ಟ್ವಿಟರ್ ಅಭಿಯಾನ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.